ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 5 ಜನವರಿ 2026 ದಿನ ಭವಿಷ್ಯ, ಸೋಮವಾರದ ದಿನ ಭವಿಷ್ಯ ಹೇಗಿದೆ 12 ರಾಶಿಗಳದ್ದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಸೋಮವಾರ 5ನೇ ತಾರೀಕು ಜನವರಿ ತಿಂಗಳಲ್ಲಿ ಏನು ವಿಶೇಷತೆ ಇದೆ ಮೇಷರಾಶಿಗೆ? ವೃತ್ತಿಯಲ್ಲಿ ನೋಡೋದಾದ್ರೆ ಕೆಲಸದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗಲಿದೆ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಪಡಿತೀರಾ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ಇವತ್ತಿನ ದಿನ, ಆದ್ರೆ ದುಂದು ವೆಚ್ಚ ಮಾಡಬಾರ್ದು ನೀವು. ಹಾಗೆ ಆರೋಗ್ಯ ನೋಡೋದಾದ್ರೆ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸ್ವಲ್ಪ ನೀವು ಯೋಗ ಮಾಡಬೇಕು. ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಬೇಕು. ಮುಂದಿನ ರಾಶಿ ವೃಷಭ ರಾಶಿ. ವೃತ್ತಿ ಜೀವನ ಹೇಗಿದೆ ಅಂತ ನೋಡೋದಾದ್ರೆ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭವನ್ನು ಪಡಿತೀರಾ. ಆಮೇಲೆ ಹಳೆ ಹೂಡಿಕೆ ಏನಾದ್ರೂ ಇದ್ರೆ ಅದರಲ್ಲಿ ನಿಮಗೆ ಲಾಭ ಉಂಟಾಗುತ್ತದೆ ಇವತ್ತಿನ ದಿನದಲ್ಲಿ. ಹಾಗೆ ಕುಟುಂಬ ನೋಡೋದಾದ್ರೆ ಸಂಗಾತಿಯೊಡನೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು, ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ ನೀವು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಕುತ್ತಿಗೆ ಅಥವಾ ಬೆನ್ನು ನೋವು ಕಾಣಿಸ್ಕೊಳ್ಬಹುದು ಇವತ್ತು. ಪರಿಹಾರ ಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿಗೆ ಕೆಂಪು ಹೂ ಅರ್ಪಿಸೋದ್ರಿಂದ ನಿಮಗೆ ಪಾಸಿಟಿವ್ನೆಸ್ ಬರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವೃತ್ತಿ ನೋಡೋದಾದ್ರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಲ್ಲಿ ಇದು ಸೂಕ್ತವಾದ ಸಮಯ ಅಂತಾನೆ ಹೇಳ್ಬಹುದು. ಗುಪ್ತ ಶತ್ರುಗಳು ಇರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಿಮ್ನ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸಾಲ ನೀಡುವ ಮುನ್ನ ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾಕಂತಂದ್ರೆ ಆ ಸಾಲ ಕೊಡುವ ಹಣ ವಾಪಸ್ಸು ಬರೋದಿಲ್ಲ. ಆದಷ್ಟು ಇವತ್ತು ನೀವು ಯಾರಿಗಾದ್ರೂ ಸಾಲ ಕೊಡೋದಿದ್ರೆ ಅದನ್ನ ಅವಾಯ್ಡ್ ಮಾಡಿ, ನಾಳೆ ಅಥವಾ ನಾಡ್ದು ಈ ತರ ಕೊಡಿ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಉದರ ಸಂಬಂಧಿತ ಸಮಸ್ಯೆ ಅಂದ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಈ ತರ ಸಮಸ್ಯೆ ಬರ್ಬೋದು, ಸ್ವಲ್ಪ ಜಾಗ್ರತೆನ ವಹಿಸ್ಬೇಕು. ಪರಿಹಾರ ನೋಡೋದಾದ್ರೆ ಗಣಪತಿಗೆ ಗರ್ಕೆಯನ್ನ ಅರ್ಪಿಸ್ಬೇಕು ನೀವು. ಹಾಗೆ ಮುಂದಿನ ರಾಶಿ ಕಟಕ ರಾಶಿ. ವೃತ್ತಿ ಜೀವನ ನೋಡೋದಾದ್ರೆ ಚಂದ್ರನು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ವಿಶ್ವಾಸ ಜಾಸ್ತಿ ಆಗತ್ತೆ. ಹಾಗೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನ ಕಾಣ್ತೀರಾ. ಕುಟುಂಬದಲ್ಲಿ ನೋಡೋದಾದ್ರೆ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಚರ್ಚೆ ನಡೆಸ್ತೀರಾ ಇವತ್ತು. ಆರೋಗ್ಯ ಉತ್ತಮವಾಗಿರುತ್ತೆ. ಪರಿಹಾರ ನೋಡೋದಾದ್ರೆ ಶಿವಲಿಂಗಕ್ಕೆ ಅಕ್ಕಿಯಿಂದ ಅರ್ಚನೆಯನ್ನ ಮಾಡಿಸಿದ್ರೆ ಒಳ್ಳೇದಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿ. ವೃತ್ತಿ ನೋಡೋದಾದ್ರೆ ದೂರದ ಪ್ರಯಾಣದ ಯೋಗವಿದೆ ಸಿಂಹರಾಶಿಯವರಿಗೆ ಇವತ್ತು. ಕಚೇರಿಯಲ್ಲಿ ರಾಜಕೀಯದಲ್ಲಿ ರಾಜಕೀಯ ಅಂದ್ರೆ ಈ ಪಿತೂರಿ ಎಲ್ಲ ಮಾಡ್ತಾರೆ ನೋಡ್ರಿ, ಬೆನ್ ಹಿಂದೆ ಮಾತಾಡೋದು, ಇದಕ್ಕೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಅನಗತ್ಯ ಖರ್ಚುಗಳು, ನಿಮ್ಮ ಬಜೆಟ್ಗಿಂತ ಮೀರಿ ನೀವು ಖರ್ಚು ಮಾಡ್ತೀರಾ ಇವತ್ತು. ಸ್ವಲ್ಪ ಖರ್ಚಿನ ಬಗ್ಗೆ ಗಮನ ಹರಿಸ್ಬೇಕು. ಆರೋಗ್ಯ ನೋಡೋದಾದ್ರೆ ಕಣ್ಣಿನ ಉರಿ ಅಥವಾ ನಿದ್ರೆಯ ಕೊರತೆ ಕಾಡಬಹುದು ನಿಮ್ಗೆ, ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ಬೇಕು. ಆದ್ರೆ ಪರಿಹಾರ ಬೇಕು ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರನ ಪಠಿಸೋದ್ರಿಂದ ನಿಮಗೆ ಸ್ವಲ್ಪ ಶಾಂತಿ ಸಿಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವೃತ್ತಿ ನೋಡೋದಾದ್ರೆ ನಿಮ್ಮ ಬಹುದಿನದ ಕನಸು ನನಸಾಗುವ ದಿನ. ಅಂದ್ರೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋದು, ಆಮೇಲೆ ಸಂಬಳ ಬಡ್ತಿ ಮಾಡೋದು, ಈ ತರ ಎಲ್ಲ ಸಿಗತ್ತೆ ನಿಮ್ಗೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ಆರೋಗ್ಯದಲ್ಲಿ ತುಂಬಾ ಚೇತರಿಸ್ಕೊಂತೀರಾ, ತುಂಬಾ ಶಕ್ತಿ ಇರತ್ತೆ, ಮೈಕೈ ಎಲ್ಲ ಸ್ಟ್ರಾಂಗ್ ಅನಿಸುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಪರಿಹಾರ ನೋಡೋದಾದ್ರೆ ಹಸಿರು ಬಣ್ಣದ ಬಟ್ಟೆನ ಧರಿಸಿ ಅಥವಾ ದಾನ ಮಾಡಿ, ಇದರಿಂದ ನಿಮಗೆ ಸಾಕಷ್ಟು ಪಾಸಿಟಿವ್ನೆಸ್ನ ಬರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ವೃತ್ತಿ ಜೀವನ ನೋಡೋದಾದ್ರೆ ಹೊಸ ಜವಾಬ್ದಾರಿಗಳು ನಿಮ್ಗೆ ಹೆಗ್ಲೇರಲಿದೆ. ಅವಾಗವೇ ಹುಡ್ಕೊಂಡ್ ನೀವೇನು ನನಗೆ ಹೊಸ ಕೆಲಸ ಬೇಕು, ಅದು ಬೇಕು, ಇದು ಬೇಕು ಅಂದ್ರೆ ಅದ್ ಬರಲ್ಲ. ಅದಾಗದೇ ನಿಮ್ಮನ್ನ ಹುಡ್ಕೊಂಡ್ ಆಮೇಲೆ ಸಮಾಜದಲ್ಲಿ ಗೌರವ ಸಿಗತ್ತೆ ನಿಮ್ಗೆ. ಆಮೇಲೆ ಕುಟುಂಬದಲ್ಲಿ ತಂದೆ ಕಡೆ ಒಂದ್ ಸ್ವಲ್ಪ ಆಸ್ತಿ ವಿವಾದ ಏನಾದ್ರೂ ಇದ್ರೆ ಅದು ಲಾಭದಾಯಕ ಆಗತ್ತೆ, ನಿಮ್ ಕಡೆ ಆಗತ್ತೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಕೆಲಸದ ಒತ್ತಡದಿಂದ ಸ್ವಲ್ಪ ಸುಸ್ತಾಗ್ಬೋದು, ವಿಶ್ರಾಂತಿ ಕಡೆ ಗಮನ ಇರ್ಬೇಕು. ಪರಿಹಾರ ನೋಡೋದಾದ್ರೆ ಬಡವರಿಗೆ ಸ್ವಲ್ಪ ಆಹಾರ ದಾನ ಮಾಡೋದಾಗ್ಲಿ, ಊಟ ದಾನ ಮಾಡೋದಾಗ್ಲಿ, ಆ ತರ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗತ್ತೆ ನಿಮ್ಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃತ್ತಿಪರ ನೋಡೋದಾದ್ರೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಉದ್ಯೋಗ ಬದಲಾವಣೆಗೆ ಇದು ಉತ್ತಮ ಸಮಯ ಅಂತಾನೆ ಹೇಳ್ಬಹುದು. ಧಾರ್ಮಿಕ ಸ್ಥಿತಿ ಏನಿದೆ ಅಂತಂದ್ರೆ ತೀರ್ಥಯಾತ್ರೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಯೋಜನೆ ಮಾಡ್ಕೋತೀರಾ. ಈಗ ಹೆಚ್ಚು ಕಮ್ಮಿ 2-3 ದಿನದಿಂದ ಯೋಜನೆ ಇದೆ ನಿಮ್ಮ ಮನಸ್ಸಲ್ಲಿ, ಬಟ್ ಹೋಗ್ ಬರುವ ಚಾನ್ಸಸ್ ಇರತ್ತೆ ನೋಡ್ರಿ. ಭಾನುವಾರ, ಸೋಮವಾರ, ಮಂಗಳವಾರ ಈ ಇಷ್ಟು ದಿನದಲ್ಲಿ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಹಳೆಯ ಕಾಯಿಲೆಗಳಿಂದ ಮುಕ್ತಿನ ಹೊಂದುತ್ತೀರಾ ನೀವು, ಸ್ವಲ್ಪ ಬಾಡಿ ಸ್ಟ್ರಾಂಗ್ ಆಗತ್ತೆ. ಆಮೇಲೆ ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ ಹನುಮಾನ್ ಚಾಲೀಸನ ಪಠಿಸಿ ಒಳ್ಳೇದಾಗತ್ತೆ ನಿಮ್ಗೆ. ಮುಂದಿನ ರಾಶಿ ಧನು ರಾಶಿ. ವೃತ್ತಿ ನೋಡೋದಾದ್ರೆ
ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಇವತ್ತು. ಉಳಿದವರಿಗೆ ಕೆಲಸದಲ್ಲಿ ಸ್ವಲ್ಪ ಸವಾಲು ಎದುರಾಗಬಹುದು. ದೇವರ ಧ್ಯಾನ ಮಾಡಿಕೊಂಡು ಮುಂದುವರೆದ್ರೆ ಎಲ್ಲ ಜಯವಾಗುತ್ತೆ. ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಅನಿರೀಕ್ಷಿತ ಖರ್ಚು ಎದುರಾಗತ್ತೆ ಇವತ್ತು ನಿಮ್ಗೆ. ಹೂಡಿಕೆಯಲ್ಲಿ ಸ್ವಲ್ಪ ಹುಷಾರಿರ್ಬೇಕು, ಸ್ವಲ್ಪ ಲಾಸ್ ಕಂಡು ಬರ್ತಾ ಇದೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ವಾಹನ ಚಲಾಯಿಸುವಾಗ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಚೂರು ಎಡವಟ್ ಮಾಡ್ಕೊಂಡ್ರು ಜೀವಕ್ಕೆ ಬರುತ್ತೆ. ಹುಷಾರಾಗಿ ವಾಹನ ಚಲಾಯಿಸಿ. ಮನೆಯಿಂದ ಆಚೆ ಹೋಗೋ ಮುನ್ನ ನಿಮ್ಮ ಮನೆ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಹೋಗಿ. ಪರಿಹಾರ ಏನು ಬೇಕು ಅನ್ನೋದಾದ್ರೆ ಗುರುವಾರದ ದಕ್ಷಿಣಾಮೂರ್ತಿ ಸ್ತೋತ್ರನ ಕೇಳಬೇಕು ನೀವು. ನಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಅದು ಕ್ಲಿಕ್ ಮಾಡಿದ್ರೆ ಬರುತ್ತೆ. ನೀವು ಅದನ್ನ ಕೇಳಿದ್ರೆ ನಿಮಗೆ ಒಂದು ಪಾಸಿಟಿವ್ನೆಸ್ನ ಬರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ವೃತ್ತಿ ಜೀವನ ನೋಡೋದಾದ್ರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿ ಕಾಣ್ತೀರಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಷ್ಟು ದಿವಸ ಮಾಡಿರ್ತೀರಲ್ಲ ಅದ್ರಲ್ಲಿ ಸ್ವಲ್ಪ ಪ್ರಾಫಿಟ್ ಬರುತ್ತೆ. ಹೊಸ ಕ್ಲೈಂಟ್ಗಳು ಸಿಗುವ ಸಾಧ್ಯತೆ ಇದೆ ನಿಮಗೆ. ಹಾಗೆ ಕುಟುಂಬದಲ್ಲಿ ನೋಡೋದಾದ್ರೆ ದಾಂಪತ್ಯ ಜೀವನದಲ್ಲಿ ತುಂಬಾ ಸುಖಮಯವಾಗಿರುತ್ತೆ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಕೂಡ ಸಿಗಬಹುದು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಚರ್ಮದ ಸಮಸ್ಯೆಗಳಿದ್ರೆ ಸ್ವಲ್ಪ ನೀವು ಜಾಗ್ರತೆ ವಹಿಸ್ಬೇಕು. ಒಂದ್ ಸ್ವಲ್ಪ ಇಚ್ಚಿಂಗು, ಇರಿಟೇಷನ್ ಅಥವಾ ತುರಿಕೆ ಅಂತಹ ಸಮಸ್ಯೆ ಬಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸಿ ಅದನ್ನ ಜಾಸ್ತಿ ಆಗೋ ತನಕ ಬಿಟ್ಕೋಬೇಡಿ. ಪರಿಹಾರ ನೋಡೋದಾದ್ರೆ ಶನಿ ದೇವನಿಗೆ ಎಳ್ಳೆಣ್ಣೆ ದೀಪನ ಹಚ್ಚಿದ್ರೆ ನಿಮಗೆ ತುಂಬಾನೇ ಶುಭಕರವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೃತ್ತಿ ನೋಡೋದಾದ್ರೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಕಾಣ್ತೀರಾ ನೀವು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವವರಿಗೆ ಶುಭ ಸುದ್ದಿ ಇದೆ ಇವತ್ತು. ಬರೆಯುವವರಿಗೆ ಇಲ್ಲ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದ್ರೆ ಅದು ಸ್ವಲ್ಪ ನೀವು ಎಫರ್ಟ್ ಜಾಸ್ತಿ ಹಾಕ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಸೋಂಬೇರಿಗಳು ನೀವು. ಓದ್ತೀನಿ ಅನ್ಕೋತೀರಾ, ಓದೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ರೆ ಖಂಡಿತ ನಿಮಗೆ ಶುಭ ಫಲನ ಸಿಗತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸಾಲ ತೀರಿಸಲು ಉತ್ತಮ ಅವಕಾಶ ಸಿಗಲಿದೆ ನಿಮಗೆ ಇವತ್ತು. ಹಾಗೆ ಆರೋಗ್ಯ ನೋಡೋದಾದ್ರೆ ಕಾಲಿನ ನೋವು ಅಥವಾ ಸ್ನಾಯು ನೋವು ಸೆಳೆತ ಕಾಣಬಹುದು ನಿಮಗೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಕೊಡ್ಬೇಕಾಗತ್ತೆ. ಹಾಗೆ ಪರಿಹಾರ ಏನಪ್ಪಾ ಅಂತಂದ್ರೆ ಶಿವನಿಗೆ ಬಿಲ್ಪತ್ರನ ಅರ್ಪಿಸೋದ್ರಿಂದ ನಿಮಗೆ ಒಂದು ಒಳ್ಳೇದು ಆಗತ್ತೆ. ಮೀನರಾಶಿ. ಮುಂದಿನ ರಾಶಿ ಮೀನರಾಶಿ. ವೃತ್ತಿ ಜೀವನ ನೋಡೋದಾದ್ರೆ ಬೌದ್ಧಿಕ ಕೆಲಸಗಳಲ್ಲಿ ಯಶಸ್ಸು ಪಡಿತೀರಾ. ಲೇಖಕರು ಅಥವಾ ಕಲಾವಿದರಿಗೆ ಬಹಳಷ್ಟು ಉತ್ತಮ ದಿನ. ಹಾಗೆ ನಿಮ್ಮ ಕುಟುಂಬದಲ್ಲಿ ನೋಡೋದಾದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ದೂರ ಆಗಲಿದೆ. ಮಕ್ಕಳಿಂದ ಶುಭ ಸುದ್ದಿನ ನೀವು ಕೇಳ್ತೀರಾ ಸೋಮವಾರದಂದು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಸಾತ್ವಿಕ ಆಹಾರ ಸೇವಿಸಿ ಆರೋಗ್ಯ ಸುಧಾರಿಸುತ್ತೆ. ಅಂದ್ರೆ ಔಟ್ಸೈಡ್ ಫುಡ್, ಜಂಕ್ ಫುಡ್ ನ ಅವಾಯ್ಡ್ ಮಾಡ್ತೀರಾ, ಒಳ್ಳೇದಾಗತ್ತೆ. ಪರಿಹಾರ ನೋಡೋದಾದ್ರೆ ಹಳದಿ ಬಟ್ಟೆ ದಾನ ಮಾಡಿ ಅಥವಾ ಹಳದಿ ಹೂನ ದೇವರಿಗೆ ಅರ್ಪಿಸಿ ನಿಮಗೆ ಬಹಳಷ್ಟು ಶುಭ ಫಲನ ಕಂಡ್ಕೊಂತೀರಾ. ಇದಿಷ್ಟು ಬಂದ್ಬಿಟ್ಟು 5 ಜನವರಿ 2026 ಸೋಮವಾರದ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದೈನಂದಿನ ಭವಿಷ್ಯ ಕೇಳಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ನಾ ಹೇಳುವುದು ಒಂದಾದ್ರೂ ನಿಮಗೆ ಸತ್ಯ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.